ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಪಕ್ಷ ಪದ್ಧತಿ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಪದ್ಧತಿಯ ಸ್ವರೂಪದ ಬಗ್ಗೆ? ಭಾರತದ ಪಕ್ಷ ಪದ್ಧತಿಯ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅತಿ ಹೆಚ್ಚು ಬಾರಿ ಈ ಭಾರತದ ಪಕ್ಷ ಪದ್ಧತಿ ಸ್ವರೂಪ ಅತಿ ಹೆಚ್ಚು ಬಾರಿ 10 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಎಂದರೆ 10 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾವ ರೀತಿ ಕೇಳಬಹುದು ಅಂದರೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಬಾರಿ 10 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಭಾರತ ರಾಷ್ಟ್ರ ಯಾಕೆ ಬಹುಪಕ್ಷ ಪದ್ಧತಿ ನೀತಿಯನ್ನು ಅನುಸರಿಸಿಕೊಂಡಿತು? ಚೀನಾ ರಾಷ್ಟ್ರದೊಳಗೆ ಏಕಪಕ್ಷ ಪದ್ಧತಿ ನೀತಿಯನ್ನು ಅನುಸರಿಸಿಕೊಂಡರೆ, ಅಮೆರಿಕ ರಾಷ್ಟ್ರದಲ್ಲಿ ದ್ವಿಪಕ್ಷ ಪದ್ಧತಿ ನೀತಿಯನ್ನು ಅನುಸರಿಸಿಕೊಂಡಿದೆ. ಭಾರತ ರಾಷ್ಟ್ರ ಬಹುಪಕ್ಷ ಪದ್ಧತಿ ನೀತಿಯನ್ನು ಅನುಸರಿಸಿಕೊಂಡಿದೆ. ಭಾರತ ರಾಷ್ಟ್ರ ಯಾಕೆ ಬಹುಪಕ್ಷ ಪದ್ಧತಿ ನೀತಿಯನ್ನು ಅನುಸರಿಸಿಕೊಂಡಿದೆ ಅಂತ ನೋಡಿದರೆ, ಭಾರತ ರಾಷ್ಟ್ರ ಹಲವಾರು ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತ ರಾಷ್ಟ್ರ ಹಲವಾರು ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತ ರಾಷ್ಟ್ರ ಹಲವಾರು ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತ ರಾಷ್ಟ್ರ ಹಲವಾರು ಜನಾಂಗಗಳಿಂದ ಕೂಡಿರ್ತಕ್ಕ ಭಾಷೆಗಳಾಗಿರಬಹುದು, ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಯಾವುದಾದರೂ ರಾಷ್ಟ್ರ ಇದ್ದರೆ ಅದು ನಮ್ಮ ಭಾರತ ರಾಷ್ಟ್ರ. ಅದಕ್ಕಾಗಿ ಭಾರತ ರಾಷ್ಟ್ರದಲ್ಲಿ ಏನಪ್ಪ ಅಂದ್ರೆ, ಇಸ್ಲಾಂ ಧರ್ಮದವರು ನೋಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಹಿಂದೂ ಧರ್ಮದವರಾಗಿರಬಹುದು, ಬೌದ್ಧ ಧರ್ಮದವರಾಗಿರಬಹುದು, ಜೈನ ಧರ್ಮದವರಾಗಿರಬಹುದು, ಪಾರ್ಸಿ ಧರ್ಮದವರಾಗಿರಬಹುದು, ಕ್ರಿಶ್ಚಿಯನ್ ಧರ್ಮದವರಾಗಿರಬಹುದು, ಸಿಖ್ ಧರ್ಮದವರಾಗಿರಬಹುದು, ಇನ್ನಿತರೆ ಧರ್ಮಗಳಿಗೆ ನೆಲೆಯೂರುವುದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂದರೆ ಅದು ನಮ್ಮ ಭಾರತ ರಾಷ್ಟ್ರ. ಈ ಧರ್ಮಗಳ ಅಷ್ಟೇ ಅಲ್ಲದೆ ಭಾರತ ರಾಷ್ಟ್ರದಲ್ಲಿ ಸುಮಾರು 5,000ಕ್ಕಿಂತಲೂ ಹೆಚ್ಚು ಜಾತಿಗಳನ್ನು ಕಾಣ್ಕೊಳ್ಬಹುದು. ಸುಮಾರು 5,000ಕ್ಕಿಂತ ಹೆಚ್ಚು ಜಾತಿಗಳಾಗಿರಬಹುದು. ನೆಕ್ಸ್ಟ್ ಏನಪ್ಪ ಅಂದರೆ, ಭಾಷೆಗಳು 22 ಅಧಿಕೃತ ಭಾಷೆಗಳಂತೆ ನೋಡ್ಕೊಳ್ತೇವಲ್ಲ. ನೆಕ್ಸ್ಟ್ ಸುಮಾರು 19,000ಕ್ಕಿಂತ ಹೆಚ್ಚು ಉಪಭಾಷೆಗಳನ್ನು ಸಹಿತ ಭಾರತ ರಾಷ್ಟ್ರದಲ್ಲಿ ಕಾಣಿಕೊಳ್ಳಬಹುದು. ಅದಕ್ಕಾಗಿ ಈ ಭಾರತ ರಾಷ್ಟ್ರ ಬಹುಪಕ್ಷ ಪದ್ಧತಿಯನ್ನು ಅನುಸರಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಭಾರತ ರಾಷ್ಟ್ರ ವಿಶ್ವದೊಳಗೆ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಭಾರತ ರಾಷ್ಟ್ರ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾದ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇಲ್ಲಿ ಅಂದರೆ ಈ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ಜೀವನಾಡಿಯಾಗಿವೆ ಅಂತಲಾದರೂ ಹೇಳಬಹುದು. ಇಲ್ಲಿ ಅಂದರೆ ನಮ್ಮ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ಜೀವನಾಡಿಯಾಗಿವೆ ಅಂತಾದರೂ ಹೇಳಬಹುದು. ಅಷ್ಟೇ ಅಲ್ಲದೆ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿಕೊಂಡು ಹೋಗಬೇಕಾದರೆ ರಾಜಕೀಯ ಪಕ್ಷಗಳ ಪ್ರಮುಖವಾದಂಥ ಪಾತ್ರ ವಹಿಸಿಕೊಳ್ಳುತ್ತವೆ. ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಸರ್ಕಾರ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕಾದರೆ ಅಥವಾ 5 ವರ್ಷ ಪರಿಪೂರ್ಣವಾಗಿ ಅಧಿಕಾರವನ್ನು ಪೂರೈಸಿಕೊಳ್ಬೇಕಾದರೆ, ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡಬೇಕಾದರೆ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಪ್ರಮುಖವಾದಂಥ ಪಾತ್ರ ವಹಿಸಿದೆ ಅಂತಾದರೂ ಹೇಳಬಹುದು. ಇಲ್ಲೇನಪ್ಪ ಅಂದರೆ, ಭಾರತದ ಪಕ್ಷ ಪದ್ಧತಿ ಸ್ವರೂಪಗಳಲ್ಲಿ ಮೊದಲನೇ ಸ್ವರೂಪ ಯಾವುದಂದರೆ ಸಂವಿಧಾನೇತರ ಬೆಳವಣಿಗೆ. ಯಾವ ಬೆಳವಣಿಗೆ? ಸಂವಿಧಾನೇತರ ಬೆಳವಣಿಗೆ.
ಭಾರತ ಸಂವಿಧಾನದಲ್ಲಿ ಭಾರತ ಸಂವಿಧಾನದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ಉಲ್ಲೇಖ ಇಲ್ಲದಿದ್ದರೂ ಸಹಿತ ಭಾರತ ಸಂವಿಧಾನದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ಉಲ್ಲೇಖ ಇಲ್ಲದಿದ್ದರೂ ಸಹಿತ ಸಂವಿಧಾನದ 19ನೇ ವಿಧಿಯ ಅನ್ವಯ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕಿನ ಅನ್ವಯವಾಗಿ ಆಗಿರಬಹುದು ಮತ್ತು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ಏನೈತಲ್ಲ, ಈ ಎರಡೂ ಹಕ್ಕಿನ ಅಡಿಯಲ್ಲಿ ರಾಜಕೀಯ ಪಕ್ಷಗಳು ಸ್ಥಾಪನೆ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. 19ನೇ ವಿಧಿಯಡಿಯಲ್ಲಿ ಬರ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕುಗಳೇನಿದಾವಲ್ಲ ಅಂದ್ರೆ 19A ವಿಧಿಯ ಅನ್ವಯವಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನೋಡ್ಕೊಳ್ತೇವಲ್ಲ, ಈ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಆಗಿರಬಹುದು. ನೆಕ್ಸ್ಟ್ 19C ವಿಧಿ ಏನೈತಲ್ಲ, ಈ 19C ವಿಧಿಯ ಅಡಿಯಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳುವುದಕ್ಕೆ ಅವಕಾಶಗಳನ್ನು ಒದಗಿಸಿಕೊಡಲಾಗಿದೆ. ಈ 19A ವಿಧಿಯ ಅನ್ವಯ ಮತ್ತು 19C ವಿಧಿಯ ಅನ್ವಯವಾಗಿ ಭಾರತ ರಾಷ್ಟ್ರದಲ್ಲಿ ರಾಜಕೀಯ ಪಕ್ಷಗಳು ಸ್ಥಾಪನೆಗೊಂಡಿವೆ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಂವಿಧಾನಾತ್ಮಕ ಆಧಾರ ಇಲ್ಲದಿರುವುದು ಇದರಿಂದ ಅರಿವಾಗುತ್ತದೆ. ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ಎಲ್ಲ ರಾಜಕೀಯ ಪಕ್ಷಗಳಿಗೆ ಯಾವುದೇ ರೀತಿಯ ಸಂವಿಧಾನಾತ್ಮಕ ಆಧಾರ ಇರುವುದಿಲ್ಲ. ಈ ರಾಜಕೀಯ ಪಕ್ಷಗಳು 19ನೇ ವಿಧಿಯ ಅಡಿಯಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಹಕ್ಕೇನೈತಲ್ಲ, ಈ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಈ ಎಲ್ಲ ರಾಜಕೀಯ ಪಕ್ಷಗಳು ಸ್ಥಾಪನೆ ಮಾಡಿಕೊಳ್ಳಲಾಗಿದೆ. ಇನ್ನು ಎರಡನೇ ಸ್ವರೂಪ ನಾವು ನೋಡುವುದಾದರೆ ಬಹುಪಕ್ಷ ಪದ್ಧತಿ ಅಸ್ತಿತ್ವ. ಯಾವ ಪಕ್ಷ ಪದ್ಧತಿ ಅಸ್ತಿತ್ವ? ಬಹುಪಕ್ಷ ಪದ್ಧತಿ ಅಸ್ತಿತ್ವ. ಭಾರತವು ಬಹುಪಕ್ಷ ಪದ್ಧತಿಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತ ರಾಷ್ಟ್ರದಲ್ಲಿ ಹಲವಾರು ಧರ್ಮಗಳನ್ನು ಕಾಣ್ಕೊಳ್ಬಹುದು, ಹಲವಾರು ಜಾತಿಗಳನ್ನು ಕಾಣ್ಕೊಳ್ಬಹುದು, ಹಲವಾರು ಜನಾಂಗಗಳನ್ನು ಕಾಣಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಹಲವಾರು ಪ್ರದೇಶಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಅಷ್ಟೇ ಅಲ್ಲದೆ ಭಾರತ ರಾಷ್ಟ್ರದಲ್ಲಿ ಹಲವಾರು ಭಾಷೆಯ ಜನಾಂಗದವರನ್ನು ಸಹಿತ ನೋಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಭಾರತ ರಾಷ್ಟ್ರ ಹಲವಾರು ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಪ್ರತಿಯೊಂದು ಧರ್ಮದ ಆಚಾರಗಳಾಗಿರಬಹುದು, ವಿಚಾರಗಳಾಗಿರಬಹುದು, ನಡೆ ಆಗಿರಬಹುದು, ನುಡಿ ಆಗಿರಬಹುದು, ಉಡುಗೆ ಆಗಿರಬಹುದು, ತೊಡುಗೆ ಆಗಿರಬಹುದು, ತಿನ್ನುವಂಥ ಆಹಾರ ಆಗಿರಬಹುದು, ಅವರಲ್ಲಿರ್ತಕ್ಕಂಥ ಸಂಪ್ರದಾಯಗಳೇನಿದಾವಲ್ಲ ವಿಭಿನ್ನವಾಗಿವೆ. ಇವತ್ತು ಹಿಂದೂ ಧರ್ಮದ ಆಚಾರಗಳೇನೇ ಬೇರೆ, ಇಸ್ಲಾಂ ಧರ್ಮದ ಆಚಾರಗಳೇನೇ ಬೇರೆ, ಸಿಖ್ ಧರ್ಮದ ಆಚಾರಗಳನ್ನೇ ಬೇರೆ, ಬೌದ್ಧ ಧರ್ಮದ ಆಚಾರಗಳನ್ನೇ ಬೇರೆ, ಜೈನ ಧರ್ಮದ ಆಚಾರಗಳನ್ನೇ ಬೇರೆ, ಪಾರ್ಸಿ ಧರ್ಮದ ಆಚಾರಗಳನ್ನೇ ಬೇರೆ. ಪ್ರತಿಯೊಂದು ಧರ್ಮದ ಆಗಿರಬಹುದು, ವಿಚಾರಗಳಾಗಿರಬಹುದು, ನುಡಿಯಾಗಿರಬಹುದು, ನಡೆ ಆಗಿರಬಹುದು, ಉಡುಗೆ ಆಗಿರಬಹುದು, ತೊಡುಗೆ ಆಗಿರಬಹುದು, ಸಂಸ್ಕೃತಿ ಆಗಿರಬಹುದು ಮತ್ತು ಸಂಪ್ರದಾಯಗಳು ವಿಭಿನ್ನವಾಗಿವೆ. ಆದ ಕಾರಣ ರಾಷ್ಟ್ರದೊಳಗ ಹಲವಾರು ರಾಜಕೀಯ ಪಕ್ಷಗಳು ಉಗಮವಾಗಿವೆ. ಈ ರಾಜಕೀಯ ಪಕ್ಷಗಳಲ್ಲಿ ನಾವು ರಾಷ್ಟ್ರೀಯ ಪಕ್ಷ ಅಂತ ನೋಡಿಕೊಳ್ಳುತ್ತೇವೆ ಮತ್ತು ಪ್ರಾದೇಶಿಕ ಪಕ್ಷಗಳೇ ಅಂತಲೂ ಸಹಿತ ನೋಡಿಕೊಳ್ಳಲಾಗುವುದು. ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರದ ಹಿತವನ್ನು ಕಾಪಾಡಿದರೆ, ಈ ಪ್ರಾದೇಶಿಕ ಪಕ್ಷಗಳು ರಾಜ್ಯದ ಹಿತಾಸಕ್ತಿಗಳಾದ ನೆಲಗಳಾಗಿರಬಹುದು, ಜಲಗಳಾಗಿರಬಹುದು ಮತ್ತು ಭಾಷೆಗಳ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದಿವೆ. ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರದ ಹಿತವನ್ನು ಕಾಪಾಡಿದರೆ, ಪ್ರಾದೇಶಿಕ ಪಕ್ಷಗಳು ತನ್ನ ರಾಜ್ಯದ ಹಿತಾಸಕ್ತಿಗಳಾಗಿರ್ತಕ್ಕಂಥ ನೆಲವನ್ನು ರಕ್ಷಣೆ ಮಾಡಿಕೊಳ್ಳುತ್ತವೆ, ಜಲವನ್ನು ರಕ್ಷಣೆ ಮಾಡಿಕೊಳ್ಳುತ್ತವೆ ಮತ್ತು ಭಾಷೆಗಳನ್ನು ಸಹಿತ ರಕ್ಷಣೆ ಮಾಡಿಕೊಳ್ಳುತ್ತವೆ. ಭಾರತ ರಾಷ್ಟ್ರದಲ್ಲಿ ಸುಮಾರು 6 ರಾಷ್ಟ್ರೀಯ ಪಕ್ಷಗಳನ್ನು ನೋಡಿಕೊಳ್ಳಲಾಗುವುದು. ಎಷ್ಟು ರಾಷ್ಟ್ರೀಯ ಪಕ್ಷಗಳು? 6 ರಾಷ್ಟ್ರೀಯ ಪಕ್ಷಗಳನ್ನು ನೋಡಿಕೊಳ್ಳಲಾಗುವುದು. ಈ 6 ರಾಷ್ಟ್ರೀಯ ಪಕ್ಷಗಳೇನಿದಾವಲ್ಲ ರಾಷ್ಟ್ರದ ಹಿತವನ್ನು ಕಾಪಾಡುವಂಥ ಪ್ರಯತ್ನಗಳನ್ನು ಮಾಡುತ್ತವೆ.
ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಸುಮಾರು 58 ಪ್ರಾದೇಶಿಕ ಪಕ್ಷಗಳು, ಎಷ್ಟು ಪಕ್ಷಗಳು? 58 ಪ್ರಾದೇಶಿಕ ಪಕ್ಷಗಳೇನಿದಾವಲ್ಲ, ಈ ಎಲ್ಲ ಪ್ರಾದೇಶಿಕ ಪಕ್ಷಗಳು ತಮ್ಮ ರಾಜ್ಯದ ನೆಲಗಳನ್ನು ರಕ್ಷಣೆ ಮಾಡಿಕೊಳ್ಳುತ್ತವೆ, ತಮ್ಮ ರಾಜ್ಯದ ಜಲಗಳನ್ನು ರಕ್ಷಣೆ ಮಾಡಿಕೊಳ್ಳುತ್ತವೆ, ತಮ್ಮ ರಾಜ್ಯದ ಭಾಷೆಗಳನ್ನು ರಕ್ಷಣೆ ಮಾಡಿಕೊಳ್ಳುತ್ತವೆ, ತಮ್ಮ ರಾಜ್ಯದ ಪ್ರಾದೇಶಿಕತೆಯನ್ನು ರಕ್ಷಣೆ ಮಾಡಿಕೊಳ್ಳುತ್ತವೆ, ತಮ್ಮ ರಾಜ್ಯದ ಸಂಸ್ಕೃತಿಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ಯಾವ ಮಾಡಿಕೊಳ್ಳುತ್ತವೆ? ಪ್ರಾದೇಶಿಕ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಸುಮಾರು 2763 ಪಕ್ಷಗಳು ಮಾನ್ಯತೆ ಪಡೆದುಕೊಂಡಿವೆ. ಸುಮಾರು 2763 ರಾಜಕೀಯ ಪಕ್ಷಗಳೇನಿದಾವಲ್ಲ, ಮಾನ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳಾಗಿವೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಯಾಕೆ ಅಸ್ತಿತ್ವಕ್ಕೆ ಬಂತಂತ ಗೊತ್ತೈತಾ? ಭಾರತದಲ್ಲಿ ಧರ್ಮ, ಜಾತಿ, ಜನಾಂಗ, ಪ್ರದೇಶ, ಭಾಷೆ, ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಅದಕ್ಕಾಗಿ ಭಾರತದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಉಗಮವಾಗಿವೆ. ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರದ ಹಿತವನ್ನು ಕಾಪಾಡಿದರೆ, ಪ್ರಾದೇಶಿಕ ಪಕ್ಷಗಳು ತನ್ನ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತವೆ. ಇನ್ನು ನೆಕ್ಸ್ಟ್ ಮೂರನೇ ನೋಡುವುದಾದರೆ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ. ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಯಾವ ರೀತಿ ನೋಡುವುದು? ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿ ಒಡಕು ಉಂಟಾಗ್ತೈತಿ, ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿ ವಿಲೀನವಾಗುತ್ತವೆ ಅಂತ ನೋಡುವುದಾದರೆ, ಭಾರತದ ರಾಜಕೀಯ ಪಕ್ಷಗಳಲ್ಲಿ ಒಡಕು ಉಂಟಾಗುವುದು ಮತ್ತು ಪರಸ್ಪರ ವಿಲೀನವಾಗುವುದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದೆ. ಭಾರತದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳಾಗಿರಬಹುದು, ಪ್ರಾದೇಶಿಕ ಪಕ್ಷಗಳಾಗಿರಬಹುದು ಮತ್ತು ಇತರೆ ಪಕ್ಷಗಳೇನಿದಾವಲ್ಲ, ಈ ಪಕ್ಷಗಳಲ್ಲಿ ಒಡಕು ಉಂಟಾಗುವುದಾಗಿರಬಹುದು ಅಥವಾ ಪರಸ್ಪರ ವಿಲೀನವಾಗುವುದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದೆ. ರಾಜಕೀಯ ನಾಯಕರು ತಮ್ಮ ಪಕ್ಷದಲ್ಲಿ ಒಡಕನ್ನು ಉಂಟು ಮಾಡುವುದಾಗಿರಬಹುದು. ನೆಕ್ಸ್ಟ್ ಏನಪ್ಪ ಅಂದ್ರೆ, ಬೇರೆ ಪಕ್ಷಗಳಿಗೆ ಹೋಗುವುದಾಗಿರಬಹುದು. ಬೇರೆ ಪಕ್ಷದಲ್ಲಿ ಯಾವುದೇ ರೀತಿಯ ಸರಿಯಾದ ಸ್ಥಾನಮಾನವನ್ನು ಸಿಗದೆ ಹೋದಂಥ ಸಂದರ್ಭದಲ್ಲಿ ಆ ಪಕ್ಷದಲ್ಲಿಯೇ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವುದಾಗಿರಬಹುದು. ಒಂದು ವೇಳೆ ಕೊನೆಯದಾಗಿ ಆ ಪಕ್ಷದಲ್ಲಿ ಯಾವುದೇ ರೀತಿಯ ಸೂಕ್ತವಾದಂಥ ಸ್ಥಾನಮಾನ ಸಿಗದೆ ಮರಳಿ ತಮ್ಮ ಮೂಲ ಪಕ್ಷಕ್ಕೆ ಬರುವುದು ಸರ್ವೇ ಸಾಮಾನ್ಯವಾಗಿದೆ. ರಾಜಕೀಯ ನಾಯಕರು ತಮ್ಮ ಪಕ್ಷದಲ್ಲಿ ಒಡಕನ್ನು ಸೃಷ್ಟಿ ಮಾಡಿ ಬೇರೆ ಪಕ್ಷಕ್ಕೆ ಹೋಗುತ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ, ಬೇರೆ ಪಕ್ಷದಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಕೊನೆಯದಾಗಿ ಆ ಪಕ್ಷದಲ್ಲಿ ಅವರಿಗೆ ಸರಿಯಾದ ಸ್ಥಾನಮಾನ ಸಿಗಲಿಲ್ಲ ಅಥವಾ ಸೂಕ್ತವಾದಂಥ ಹುದ್ದೆಗಳು ಸಿಗಲಿಲ್ಲ, ಸೂಕ್ತವಾದಂಥ ಸ್ಥಾನಮಾನ ಸಿಗಲಿಲ್ಲ. ಅಂತಹ ಸಂದರ್ಭದಲ್ಲಿ ತಮ್ಮ ಮೂಲ ಪಕ್ಷಕ್ಕೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಕೆಲವೊಂದಿಷ್ಟು ರಾಜಕೀಯ ನಾಯಕರು ಹೊಸ ಪಕ್ಷವನ್ನೇ ಸೃಷ್ಟಿ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಒಂದು ವೇಳೆ ಆ ಪಕ್ಷ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಸ್ಥಾನಗಳನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಾಗಲಿಲ್ಲಪ್ಪ ಅಂದ್ರೆ ತಮ್ಮ ಮೂಲ ಪಕ್ಷದ ಜೊತೆ ವಿಲೀನ ಮಾಡುವಂಥ ಪ್ರಯತ್ನಗಳನ್ನು ಸಹಿತ ಮಾಡಿಕೊಳ್ಳುತ್ತಾರೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ 2013ರ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬಿಜೆಪಿ ಪಕ್ಷದಲ್ಲಿ ಇದ್ದಿದ್ದರು. 2013ರ ಚುನಾವಣೆಯ ಪೂರ್ವ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಏನಿದಾರಲ್ಲ ಬಿಜೆಪಿ ಪಕ್ಷದಲ್ಲಿದ್ದರು. ಅಲ್ಲೇನಪ್ಪ ಅಂದರೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿಂದ ಯಡಿಯೂರಪ್ಪನವರು ಏನು ಮಾಡಿದ್ರಪ್ಪ ಅಂದರೆ KJP ಪಕ್ಷವನ್ನು ಸೃಷ್ಟಿ ಮಾಡಿದರು. ಈ KJP ಪಕ್ಷ 2013ರ ಚುನಾವಣೆ ಒಳಗೆ ಸ್ಪಷ್ಟವಾದಂಥ ಬಹುಮತ ಆಗಿರಬಹುದು ಅಥವಾ ಅವರು ತಿಳಿದುಕೊಂಡಿರ್ತಕ್ಕಂಥ ಸ್ಥಾನವನ್ನು ಸಹಿತ ಬರೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಾಯಕರ ಹೋಲಿಕೆಯಿಂದಾಗಿ ಯಡಿಯೂರಪ್ಪನವರು ಈ KJP ಪಕ್ಷ ಏನದಲ್ಲ ಇದನ್ನು BJP ಪಕ್ಷದ ಜೊತೆ ವಿಲೀನವನ್ನು ಮಾಡಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ,
2024 ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಪಕ್ಷವನ್ನು ಕಟ್ಟಿಕೊಂಡು ಆ ಪಕ್ಷದ ಮುಖಾಂತರ ಸ್ಪರ್ಧೆ ಮಾಡಿದರು ಚುನಾವಣೆ ಒಳಗೆ. ಆ ಪಕ್ಷವು ಸಹಿತ ಅವರು ತಿಳಿದುಕೊಂಡಿರ್ತಕ್ಕಂಥ ಸ್ಥಾನ ಬರೋಕ್ಕಾಗಲಿಲ್ಲ. ಅದಕ್ಕಾಗಿ ಮುಂದೆ ಜನಾರ್ದನ್ ರೆಡ್ಡಿ ಅವರು ಏನು ಮಾಡಿದ್ರಪ್ಪ ಅಂದರೆ ತಮ್ಮ ಪಕ್ಷ ಏನೈತಲ್ಲ ಅದು ಸಹಿತ BJP ಜೊತೆ ವಿಲೀನ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಇಲ್ಲೇನಪ್ಪ ಅಂದರೆ ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ರಾಜಕೀಯ ಪಕ್ಷಗಳಲ್ಲಿ ಒಡಕುಂಟಾಗುವುದು, ಪರಸ್ಪರ ವಿಲೀನವಾಗುವುದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದೆ. ಅಷ್ಟೇ ಅಲ್ಲದೆ ಇಲ್ಲೇನಪ್ಪ ಅಂದರೆ ರಾಜಕೀಯ ನಾಯಕರು ತಮ್ಮ ಪಕ್ಷದಲ್ಲಿ ಒಡಕನ್ನು ಉಂಟು ಮಾಡಿ ಬೇರೆ ಪಕ್ಷಕ್ಕೆ ಹೋಗ್ತಾರ, ಬೇರೆ ಪಕ್ಷದಲ್ಲಿ ಸಹಿತ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾರ. ಒಂದು ವೇಳೆ ಅವರಿಗೆ ಆ ಪಕ್ಷದಲ್ಲಿ ಸೂಕ್ತವಾದಂಥ ಸ್ಥಾನಮಾನ ಸಿಗಲಿಲ್ಲಪ್ಪ ಅಂದ್ರೆ ಮತ್ತೆ ಮರಳಿ ತಮ್ಮ ಮೂಲ ಪಕ್ಷಕ್ಕೆ ಬರುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದರೆ ಏಕಪಕ್ಷ ಪ್ರಾಬಲ್ಯ ಕ್ಷೀಣತೆ. ಯಾವ ಪಕ್ಷ ಪ್ರಾಬಲ್ಯ ಕ್ಷೀಣತೆ? ಏಕಪಕ್ಷ ಪ್ರಾಬಲ್ಯ ಕ್ಷೀಣತೆ. ಭಾರತ ರಾಷ್ಟ್ರದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದ್ದರೂ ಸಹಿತ ಭಾರತ ರಾಷ್ಟ್ರದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದ್ದರೂ ಸಹಿತ 1952 ಪ್ರಥಮ ಸಾರ್ವತ್ರಿಕ ಚುನಾವಣೆ ಏನೈತಲ್ಲ ಅಂದ್ರೆ 1952ರಿಂದ 1977ರವರೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರದಲ್ಲಿತ್ತು. ಭಾರತ ರಾಷ್ಟ್ರದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದ್ದರೂ ಸಹಿತ 1952ರಿಂದ 77ರವರೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರದಲ್ಲಿತ್ತು. 1977ರ ಕಾಲಘಟ್ಟದಲ್ಲಿ ಬದಲಾದಂಥ ರಾಜಕೀಯ ಬೆಳವಣಿಗೆಯಿಂದ 1977ರ ಕಾಲಘಟ್ಟದಲ್ಲಿ ಬದಲಾದಂಥ ರಾಜಕೀಯ ಬೆಳವಣಿಗೆಯಿಂದ ಜನತಾ ಸರ್ಕಾರವನ್ನು ಅಸ್ತಿತ್ವಕ್ಕೆ ಬಂದಿತು. ಯಾವ ಸರ್ಕಾರ? ಜನತಾ ಪಕ್ಷ ಸರ್ಕಾರ ಏನೈತಲ್ಲ ಅಸ್ತಿತ್ವಕ್ಕೆ ಬಂದಿತು. ಈ ಜನತಾ ಪಕ್ಷ ಸರ್ಕಾರವನ್ನು ರಚನೆ ಮಾಡಿಕೊಂಡು ಮೊರಾರ್ಜಿ ದೇಸಾಯಿ ಅವರು ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿಯನ್ನಾಗಿ ಯಾರಿಗೆ ಆಯ್ಕೆ ಮಾಡಲಾಯಿತಪ್ಪ ಅಂದರೆ ಅವರಿಗೆ ಆಯ್ಕೆ ಮಾಡಲಾಯಿತು. ಸ್ನೇಹಿತರೆ, ಇದು ಸಹಿತ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ 1 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ? 1 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರಂತ ಪ್ರಶ್ನೆ ಮಾಡಿದರೆ ಮೊರಾರ್ಜಿ ದೇಸಾಯಿ ಅವರು. ಯಾವ ದೇಸಾಯಿ ಅವರು? ಮೊರಾರ್ಜಿ ದೇಸಾಯಿ ಅವರು. ನೆಕ್ಸ್ಟ್ ನಾವು ನೋಡುವುದಾದರೆ 5ನೇ ಅಂಶ ಯಾವುದಪ್ಪ ಅಂದರೆ ಭಿನ್ನಮತೀಯತೆ. ಯಾವ ಮತೀಯತೆ? ಭಿನ್ನಮತೀಯತೆ. ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಆಗಿರಬಹುದು ಮತ್ತು ಒಣ ಪ್ರತಿಷ್ಠೆಗಳಿಗಾಗಿ ಆಗಿರಬಹುದು ಭಿನ್ನಮತೀಯತೆ ಚಟುವಟಿಕೆಗಳಲ್ಲಿ ಸದಾ ಒಂದಲ್ಲ ಒಂದು ರೀತಿಯಿಂದಲೇ ನಡೆಯುತ್ತಲೇ ಇರುತ್ತವೆ. ರಾಜಕೀಯ ನಾಯಕರೇನಿದಾರಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಮತ್ತು ಒಣ ಪ್ರತಿಷ್ಠೆಗಳಿಗಾಗಿ ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಭಿನ್ನಮತೀಯತೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ನನಗೆ ಇಂಥ ಖಾತೆ ಕೊಡಲಿಲ್ಲ, ನಾನೇನಪ್ಪ ಅಂದ್ರೆ ನಾನು ಸಚಿವನಾಗಬೇಕಾಗಿತ್ತು, ನನ್ನ ಸಚಿವ ಸ್ಥಾನ ಕೊಡಲಿಲ್ಲ. ಒಂದು ವೇಳೆ ಸಚಿವ ಸ್ಥಾನ ಕೊಟ್ಟರೆ ಇಲ್ಲ, ನನಗೆ ಜಲಸಂಪನ್ಮೂಲ ಖಾತೆನೇ ಕೊಡಬೇಕಾಗಿತ್ತು, ನನಗೆ ಗೃಹ ಸಚಿವ ಖಾತೆನೇ ಕೊಡಬೇಕಾಗಿತ್ತು, ನನಗೆ ಕಂದಾಯ ಇಲಾಖೆ ಸ್ಥಾನವನ್ನೇ ಕೊಡಬೇಕಾಗಿತ್ತು, ನನಗೆ ಅಷ್ಟೇ ಗ್ರಾಮೀಣಾಭಿವೃದ್ಧಿ ಖಾತೆನೇ ಕೊಡಬೇಕಾಗಿತ್ತು. ಅಂದ್ರೆ ಕೆಲವೊಂದಿಷ್ಟು ವೈಯಕ್ತಿಕ ವರ್ಚಸ್ಸು ಏನೈತಲ್ಲ ಈ ರೀತಿ ಏನಪ್ಪ ಅಂದ್ರೆ ಅವರಿಗೆ ಸರಿಯಾದ ಖಾತೆಗಳನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ನಾಯಕರೇನು ಮಾಡ್ತಾರಪ್ಪ ಅಂದರೆ ಭಿನ್ನಮತೀಯತೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅವ್ರಿಗೆ ಯಾವ ಖಾತೆಗಳು ಬೇಕು ಅದೇ ಖಾತೆಗಳನ್ನು ಕೊಡದೇ ಇರುವಂಥ ಸಂದರ್ಭಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಈ ಎಲ್ಲ ಭಿನ್ನಮತೀಯತೆಯಿಂದ ರಾಜಕೀಯ ಅಸ್ಥಿರತೆಗೊಳ್ಳುವುದರ ಜೊತೆಗೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರುವಂಥ ಪ್ರಯತ್ನಗಳನ್ನು ಆಗುತ್ತದೆ.
5 ವರ್ಷ ಪೂರೈಸಬೇಕಾಗಿರ್ತಕ್ಕಂಥ ಸರ್ಕಾರ, 5 ವರ್ಷ ಪೂರೈಸಬೇಕಾಗಿರ್ತಕ್ಕಂಥ ಸರ್ಕಾರ ಇಲ್ಲೇನಪ್ಪ ಅಂದ್ರೆ 1 ವರ್ಷ ಆಗಿರಬಹುದು, 2 ವರ್ಷ ಆಗಿರಬಹುದು, 3 ವರ್ಷದಲ್ಲಿ ಸರ್ಕಾರ ಬಿದ್ದು ಹೋಗುವಂಥ ಪ್ರಯತ್ನಗಳಾಗುತ್ತವೆ. ಅಷ್ಟೇ ಅಲ್ಲದೆ ಇಡೀ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುವಂಥ ಪ್ರಯತ್ನಗಳನ್ನು ಆಗುತ್ತದೆ. ಯಾವ ಚಟುವಟಿಕೆಯಿಂದಪ್ಪ ಅಂದರೆ ಭಿನ್ನಮತೀಯತೆ ಚಟುವಟಿಕೆಯಿಂದ. ಯಾವ ಚಟುವಟಿಕೆಯಿಂದ? ಭಿನ್ನಮತೀಯತೆ ಚಟುವಟಿಕೆಯಿಂದ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪಕ್ಷಾಂತರ ಪಿಡುಗು. ಯಾವ ಪಿಡುಗು? ಪಕ್ಷಾಂತರ ಪಿಡುಗು. ಶಾಸನ ಸಭೆಯಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು, ಯಾವ ಪ್ರತಿನಿಧಿಗಳು? ಜನಪ್ರತಿನಿಧಿಗಳು ಹಣದ ವ್ಯಾಮೋಹಕ್ಕಾಗಿ ಆಗಿರಬಹುದು ಮತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ತಮ್ಮ ಮೂಲ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವಂಥ ಪ್ರಯತ್ನಗಳನ್ನು ಮಾಡುತ್ತಾರೆ. ಶಾಸನ ಸಭಾ ಸದಸ್ಯರು ಅಂದರೆ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳೇನಿದಾರಲ್ಲ, ಈ ಜನಪ್ರತಿನಿಧಿಗಳು ಹಣದ ವ್ಯಾಮೋಹಕ್ಕಾಗಿ ಆಗಿರಬಹುದು, ಅಧಿಕಾರದ ವ್ಯಾಮೋಹಕ್ಕಾಗಿ ಆಗಿರಬಹುದು, ತಾವು ಆಯ್ಕೆಯಾಗಿರ್ತಕ್ಕಂಥ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇದು ನಿರಂತರವಾಗಿ ನಡೆದು ಬಂದಿರತಕ್ಕಂಥ ವ್ಯವಸ್ಥೆಯಾಗಿದೆ. ಈ ಪಕ್ಷಾಂತರ ಪಿಡುಗು ಏನೈತಲ್ಲ, ಈ ಪಕ್ಷಾಂತರ ಪಿಡುಗು ನಿರಂತರವಾಗಿ ನಡೆದು ಬಂದಿರತಕ್ಕಂಥ ಇದೊಂದು ಕೆಟ್ಟ ವ್ಯವಸ್ಥೆಯಾಗಿದೆ ಅಂತಾದರೂ ಹೇಳಬಹುದು. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲೆ ಮಾಡುವಂಥ ವ್ಯವಸ್ಥೆ ಇದು. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆ ಯಾವುದಪ್ಪ ಅಂದರೆ ಈ ಪಕ್ಷಾಂತರ ಪಿಡುಗು. ಸಾಕಷ್ಟು ಬಾರಿ ಒಂದು ಪಕ್ಷದಿಂದ ಆಯ್ಕೆಯಾಗಿ ಇನ್ನೊಂದು ಪಕ್ಷಕ್ಕೆ ಹೋಗಿ ಸರ್ಕಾರವನ್ನು ಉರುಳಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ತಾರೆ. ಸರ್ಕಾರವನ್ನು ಉರುಳಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ತಾರೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ 2018 ಚುನಾವಣೆ ಒಳಗೆ, ಕರ್ನಾಟಕ ವಿಧಾನಸಭೆ ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತನೇ ಬರಲಿಲ್ಲ. ಆ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು JDS ಈ ಎರಡೂ ಪಕ್ಷಗಳು ಕೂಡಿಕೊಂಡು ಮೈತ್ರಿಯನ್ನು ಮಾಡಿಕೊಂಡಿದ್ದರು. ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳೇನಿದಾವಲ್ಲ, ಎರಡೂ ಪಕ್ಷಗಳನ್ನು ಕೂಡಿಕೊಂಡು ಮೈತ್ರಿ ಮಾಡಿಕೊಂಡಿದ್ದರು. ಮೈತ್ರಿ ಮಾಡಿಕೊಂಡ ನಂತರ 2019ರಲ್ಲಿ ಏನಾಯ್ತಪ್ಪ ಅಂದರೆ ಕಾಂಗ್ರೆಸ್ಸಿನ ಶಾಸಕರು ಮತ್ತು JDSನ ಶಾಸಕರು ಸುಮಾರು 17 ಜನ ಶಾಸಕರೇನದರಲ್ಲ BJP ಪಕ್ಷಕ್ಕೆ ಹೋಗಿ ಇಡೀ ಸರ್ಕಾರವನ್ನು ಉರುಳಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಈ ಪಕ್ಷಾಂತರ ಪಿಡುಗು ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡ ಮೇಲೆ ಮಾಡುವಂಥ ವ್ಯವಸ್ಥೆಯಾಗಿದೆ ಅಂತಾದರೂ ಹೇಳಬಹುದು. ಇನ್ನು ನೆಕ್ಸ್ಟ್ ನಾಯಕತ್ವದ ವರ್ಚಸ್ಸು. ಯಾವ ವರ್ಚಸ್ಸು? ನಾಯಕತ್ವದ ವರ್ಚಸ್ಸು. ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಬಹುತೇಕ ರಾಜಕೀಯ ಪಕ್ಷಗಳು, ಭಾರತದೊಳಗೆ ಇವತ್ತು ರಾಷ್ಟ್ರೀಯ ಪಕ್ಷಗಳು ತೆಗೆದುಕೊಂಡು ನೋಡ್ರಿ, ನೆಕ್ಸ್ಟ್ ಪ್ರಾದೇಶಿಕ ಪಕ್ಷಗಳನ್ನು ತೆಗೆದುಕೊಂಡು ನೋಡ್ರಿ, ಮತ್ತು ಇತರೆ ಪಕ್ಷಗಳನ್ನು ತೆಗೆದುಕೊಂಡು ನೋಡ್ರಿ. ಈ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ಮೌಲ್ಯಗಳಾದ ಸ್ವಾತಂತ್ರ್ಯ ಆಗಿರಬಹುದು, ಸಮಾನತೆ ಆಗಿರಬಹುದು, ಭ್ರಾತೃತ್ವ ಆಗಿರಬಹುದು, ಜಾತ್ಯತೀತ ಆಗಿರಬಹುದು ಮುಂತಾದ ತತ್ವಗಳನ್ನು ಬದಿಗೊತ್ತಿ ತಮ್ಮ ಪಕ್ಷದ ನಾಯಕರ ವರ್ಚಸ್ಸಿಗೆ ಪ್ರಾಮುಖ್ಯತೆ ನೀಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಭಾರತದಲ್ಲಿರ್ತಕ್ಕಂಥ ಬಹುತೇಕ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ಮೌಲ್ಯಗಳಾದ ಸ್ವಾತಂತ್ರ್ಯ ಆಗಿರಬಹುದು, ಸಮಾನತೆ ಆಗಿರಬಹುದು, ಭ್ರಾತೃತ್ವ ಆಗಿರಬಹುದು, ಜಾತ್ಯತೀತ ಆಗಿರಬಹುದು, ಸಾಮಾಜಿಕ ನ್ಯಾಯ ಆಗಿರಬಹುದು, ಸಮಾಜವಾದಿ ಆಗಿರಬಹುದು ಮುಂತಾದ ವಿಚಾರಗಳೇನಿದಾವಲ್ಲ, ಮುಂತಾದ ತತ್ವಗಳೇನಿದಾವಲ್ಲ, ಈ ಎಲ್ಲ ತತ್ವಗಳನ್ನು ಬದಿಗೊತ್ತಿ ಪಕ್ಷದ ನಾಯಕರ ವರ್ಚಸ್ಸಿಗೆ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಕಾಂಗ್ರೆಸ್ ಪಕ್ಷದಲ್ಲಿ, ಯಾವ ಪಕ್ಷದಲ್ಲಿ? ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ ಅವರ ಮಾತಿಗೆ ಅತಿ ಹೆಚ್ಚು ಮನ್ನಣೆಯನ್ನು ಕೊಡುತ್ತಿದ್ದರು. ನೆಕ್ಸ್ಟ್ ರಾಜೀವ್ ಗಾಂಧಿ ಅವರ ಮಾತಿಗೆ ಸಹಿತ ಅತಿ ಹೆಚ್ಚು ಮನ್ನಣೆಯನ್ನು ಕೊಡಲಾಗುತ್ತಿತ್ತು. ಪಕ್ಷಕ್ಕಿಂತ ಅತಿ ಹೆಚ್ಚು ಯಾರ ಮಾತಿಗೆ ಮನ್ನಣೆಯನ್ನು ಕೊಡಲಾಗುತ್ತಿತ್ತಪ್ಪ ಅಂದರೆ ಇಂದಿರಾ ಗಾಂಧಿ ಅವರ ಮಾತಿಗೆ ಆಗಿರಬಹುದು, ರಾಜೀವ್ ಗಾಂಧಿ ಅವರ ಮಾತಿಗೆ ಆಗಿರಬಹುದು.
ಇನ್ನು ಶಿವಸೇನೆಯ ಪಕ್ಷದ ಬಹಳ ಠಾಕ್ರೆ ಅವರು ಏನಿದ್ದಾರಲ್ಲ, ಬಹಳ ಠಾಕ್ರೆ ಅವರು ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ತಾರಲ್ಲ, ಆ ನಿರ್ಣಯ ತಕ್ಕಂತೆ ಶಿವಸೇನಾ ಪಕ್ಷ ನಡೆದುಕೊಳ್ಳುತ್ತಿತ್ತು. ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಕರ್ನಾಟಕದಲ್ಲಿ ನಾವು ನೋಡುವುದಾದರೆ ಇವತ್ತು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಈ ಪಕ್ಷದ ನಾಯಕರಲ್ಲಿ ಯಾರ ಮಾತಿಗೆ ಅತಿ ಹೆಚ್ಚು ಮನ್ನಣೆ ಕೊಡಲಾಗುತ್ತದೆ? ಇನ್ನು ನಾವು BJP ಪಕ್ಷದಲ್ಲಿ ನಾವು ತೆಗೆದುಕೊಂಡು ನೋಡುವುದಾದರೆ ಯಡಿಯೂರಪ್ಪನವರ ಮಾತಿಗೆ ಅತಿ ಹೆಚ್ಚು ಮನ್ನಣೆಯನ್ನು ಕೊಡಲಾಗುತ್ತದೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ತೆಗೆದುಕೊಂಡು ನೋಡುವುದಾದರೆ ಸಿದ್ದರಾಮಯ್ಯನವರ ಮಾತಿಗೆ ಅತಿ ಹೆಚ್ಚು ಮನ್ನಣೆಯನ್ನು ಕೊಡಲಾಗುತ್ತದೆ. ಇನ್ನು JDS ಪಕ್ಷವನ್ನು ನಾವು ತೆಗೆದುಕೊಂಡು ನೋಡುವುದಾದರೆ ಅಲ್ಲಿ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಮಾತಿಗೆ ಸಹಿತ ಅತಿ ಹೆಚ್ಚು ಮನ್ನಣೆಯನ್ನು ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿಯವರ ಮಾತಿಗೆ ಸಹಿತ ಅತಿ ಹೆಚ್ಚು ಮನ್ನಣೆಯನ್ನು ಕೊಡಲಾಗುತ್ತದೆ. ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬದಿಗೊತ್ತಿ ತಮ್ಮ ಪಕ್ಷದ ನಾಯಕರ ವರ್ಚಸ್ಸಿಗೆ ಪ್ರಾಮುಖ್ಯತೆ ನೀಡುವುದು ಇದು ಸರ್ವೇ ಸಾಮಾನ್ಯ ನಡೆದು ಬಂದಿರತಕ್ಕಂಥ ಸಂಗತಿಯಾಗಿದೆ ಅಂತೂ ಹೇಳಬಹುದು. ನೆಕ್ಸ್ಟ್, ತತ್ವರಹಿತ ರಾಜಕೀಯ ಪಕ್ಷಗಳು. ಯಾವ ರಹಿತ ರಾಜಕೀಯ ಪಕ್ಷಗಳು? ತತ್ವರಹಿತ ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳು ರಚನೆಯಾಗಬೇಕಾದರೆ ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ರಚನೆ ಆಗಿರುತ್ತವೆ. ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರಬಹುದು, BJP ಪಕ್ಷ ಆಗಿರಬಹುದು, JDS ಪಕ್ಷ ಆಗಿರಬಹುದು, AAP ಪಕ್ಷ ಆಗಿರಬಹುದು, TMC ಪಕ್ಷ ಆಗಿರಬಹುದು, TDP ಪಕ್ಷ ಆಗಿರಬಹುದು, JDU ಪಕ್ಷ ಆಗಿರಬಹುದು, ಇನ್ನಿತರ ಹಲವಾರು ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತದ ಆಧಾರದ ಮೇಲೆ ರಚನೆಯಾಗಿವೆ. ಈ ರಾಜಕೀಯ ಪಕ್ಷಗಳು ಚುನಾವಣೆಯ ಸಂದರ್ಭದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುತ್ತವೆ. ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಟೀಕೆಗಳನ್ನು ಮಾಡುತ್ತವೆ. ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೆ ಹೋದಂಥ ಸಂದರ್ಭದಲ್ಲಿ ಅಪವಿತ್ರ ಮೈತ್ರಿಕೂಟ ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸುತ್ತವೆ. ಚುನಾವಣೆಯ ಸಂದರ್ಭದಲ್ಲಿ ನೋಡ್ಬೋದು, ಟೀಕೆಗಳು ಮಾಡಿದ್ದೇ ಮಾಡಿದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಆರೋಪ ಪ್ರತ್ಯಾರೋಪ. ನಿಮ್ಮ ಸರ್ಕಾರ ಅಸ್ತಿತ್ವಕ್ಕಿದ್ದಾಗ ನೀವು ಯಾವ ರೀತಿ ಕಾರ್ಯಗಳನ್ನು ಮಾಡಿಕೊಂಡ್ರಿ, ಅವರ ದುರಾಡಳಿತದ ಬಗ್ಗೆ ಆಗಿರ್ಬೋದು, ಮತ್ತು ಪ್ರಸ್ತುತದಲ್ಲಿರ್ತಕ್ಕಂಥ ಸರ್ಕಾರದ ಕಾರ್ಯಗಳ ಬಗ್ಗೆ ಆಗಿರಬಹುದು, ದುರಾಡಳಿತದ ಬಗ್ಗೆ ಆರೋಪ ಪ್ರತ್ಯಾರೋಪ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತವೆ. ಉದಾಹರಣೆಯಾಗಿ ನಾವು ನೋಡುವುದಾದ್ರೆ 2018ರ ಚುನಾವಣೆ ಒಳಗೆ JDS ಪಕ್ಷ ನೇರವಾಗಿ ಸಿದ್ದರಾಮಯ್ಯನವರಿಗೆ ಟೀಕೆಗಳನ್ನು ಮಾಡ್ತಿತ್ತು. ನೇರವಾಗಿ ಅಷ್ಟೇ ಅಲ್ಲದೇನಪ್ಪ ಅಂದರೆ ಇನ್ನಿತರ ಹಲವಾರು ನಾಯಕರ ವಿರುದ್ಧ ಟೀಕೆಗಳನ್ನು ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಸ್ನೇಹಿತರೆ ದೇವೇಗೌಡರು ಸಹಿತ ನೇರವಾಗಿ ಟೀಕೆಗಳನ್ನು ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರು ಸಹಿತ ನೇರವಾಗಿ ಟೀಕೆಗಳನ್ನು ಮಾಡ್ತಿದ್ರು JDS ಪಕ್ಷಕ್ಕೆ. ಆದರೆ 2018ರ ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರಲಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ಕೊಂಡ್ರಂದರೆ ಕಾಂಗ್ರೆಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು JDS ಪಕ್ಷ ಎರಡೂ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡರು. ಚುನಾವಣೆಯ ಪೂರ್ವದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದರು, ಟೀಕೆಗಳನ್ನು ಮಾಡಿದರು. ಆದರೆ ಚುನಾವಣೆಯ ನಂತರ ಸ್ಪಷ್ಟವಾದಂಥ ಬಹುಮತ ಸಿಗದೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎರಡೂ ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡರು. ನೆಕ್ಸ್ಟ್, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ಯಾವ ಪ್ರಾಬಲ್ಯ? ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ಭಾರತ ರಾಷ್ಟ್ರ ಸ್ವಾತಂತ್ರ್ಯಗೊಂಡ ನಂತರ ಸುಮಾರು 30 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವೇ ಅತಿ ದೊಡ್ಡ ಪಕ್ಷವಾಗಿ ಪ್ರಾಬಲ್ಯ ಹೊಂದಿತ್ತು. ಭಾರತ ರಾಷ್ಟ್ರದಲ್ಲಿ ಸುಮಾರು 30 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವೇ ಅತಿ ದೊಡ್ಡ ಪಕ್ಷವಾಗಿ ಪ್ರಾಬಲ್ಯ ಹೊಂದಿತ್ತು. ಆದರೆ ನಂತರದ ಬೆಳವಣಿಗೆಯಲ್ಲಿ ರಾಜ್ಯದ ನೆಲದ ಆಧಾರದ ಮೇಲೆ, ರಾಜ್ಯದ ಜಲದ ಆಧಾರದ ಮೇಲೆ, ರಾಜ್ಯದ ಭಾಷೆಗಳ ಆಧಾರದ ಮೇಲೆ, ರಾಜ್ಯದ ಪ್ರಾದೇಶಿಕ ಹಿತಾಸಕ್ತಿಗಳ ಆಧಾರದ ಮೇಲೆ ಪ್ರಾದೇಶಿಕ ಪಕ್ಷಗಳು ಪ್ರಭಾವಶಾಲಿಯಾಗಿ ಬೆಳೆತೊಡಗಿದವು. ಸುಮಾರು 30 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷದ ನಾಯಕರೇ ಇರಲಿಲ್ಲ.
ಸುಮಾರು 30 ವರ್ಷಗಳ ಕಾಲ ರಾಷ್ಟ್ರದೊಳಗ ಕಾಂಗ್ರೆಸ್ ಪಕ್ಷವೇ ಪ್ರಾಬಲ್ಯ ಹೊಂದಿತ್ತು. ನೆಕ್ಸ್ಟ್ ಪ್ರಾದೇಶಿಕ ಪಕ್ಷಗಳು ಹಂತ ಹಂತವಾಗಿ ಬೆಳೆತೊಡಗಿದವು. ಇಲ್ಲೇನಪ್ಪ ಅಂದರೆ ಕೇಂದ್ರದೊಳಗ ಸರ್ಕಾರ ನಡೆಸಲು ರಾಷ್ಟ್ರೀಯ ಪಕ್ಷಗಳಿಗೆ ಸ್ಪಷ್ಟವಾದಂಥ ಬಹುಮತ ಇರದೇ ಇರುವಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಳ್ಳುತ್ತವೆ. ಕೇಂದ್ರದೊಳಗ ಸರ್ಕಾರವನ್ನು ರಚನೆ ಮಾಡಿಕೊಳ್ಬೇಕಪ್ಪ ಅಂದ್ರೆ ಸ್ಪಷ್ಟವಾದ ಬಹುಮತವನ್ನು ಇರಲೇಬೇಕು. ಇಲ್ಲಿ ಉದಾಹರಣೆ, ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಪ್ರಸ್ತುತ ಎಷ್ಟದವ? 543 ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಅದಾವ. ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸಿಕೊಳ್ಬೇಕಪ್ಪ ಅಂದರೆ 272 ಸ್ಥಾನಗಳನ್ನು ಗಳಿಸಿಕೊಂಡಾಗ ಮಾತ್ರ ಒಂದು ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆದುಕೊಂಡದಂತೆ. ಸ್ಥಾನಗಳನ್ನು ಪಡೆದುಕೊಳ್ಳಿಲ್ಲಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರೀಯ ಪಕ್ಷಗಳೇನಿದಾವಲ್ಲ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚಿಸುವುದಕ್ಕೆ ಮುಂದಾಗುತ್ತವೆ. ಈಗ 2024ರ 18ನೇ ಲೋಕಸಭೆ ಚುನಾವಣೆ ಒಳಗ ನಮ್ಮ ರಾಷ್ಟ್ರದ ಮತದಾರರು ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಒದಗಿಸಿಕೊಟ್ಟಿಲ್ಲ. ರಾಷ್ಟ್ರದ ಮತದಾರ ಪ್ರಭುಗಳೇನಿದಾರಲ್ಲ ಯಾವುದೇ ರೀತಿಯ ಸ್ಪಷ್ಟವಾದಂಥ ಬಹುಮತವನ್ನು ಒದಗಿಸಿಕೊಟ್ಟಿಲ್ಲ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು TDP ಪಕ್ಷದ ಬೆಂಬಲವನ್ನು ಪಡೆದುಕೊಂಡು, JDU ಪಕ್ಷದ ಬೆಂಬಲವನ್ನು ಪಡೆದುಕೊಂಡು ಮತ್ತು ಇತರೆ ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡಿದ್ದಾರೆ. ಈ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ಯಾವಾಗ ರಚನೆ ಮಾಡಿಕೊಂಡಿದ್ದಾರೆ ಅಂತ ನೋಡುವುದಾದರೆ 1977ರಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರವು ಸಹಿತ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು, ನೆಕ್ಸ್ಟ್ 1989ರಲ್ಲಿ VP ಸಿಂಗ್ ಸರ್ಕಾರ, ವಿ ಅಂದರೆ ವಿಶ್ವನಾಥ, ಪಿ ಅಂದರೆ ಪ್ರತಾಪ್. VP ಸಿಂಗ್ ಸರ್ಕಾರ ನೇತೃತ್ವದ ಸರ್ಕಾರ ಏನೈತಲ್ಲ ಇದು ಸಹಿತ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿಕೊಂಡಿದೆ. ನೆಕ್ಸ್ಟ್ 1996ರಲ್ಲಿ ನಮ್ಮ ರಾಜ್ಯದ ವ್ಯಕ್ತಿಯಾಗಿರ್ತಕ್ಕಂಥ ಮಣ್ಣಿನ ಮಗ ಎಂದೇ ಹೆಸರು ಪಡೆದಿರ್ತಕ್ಕಂಥ HD ದೇವೇಗೌಡರು ಸಹಿತ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ. 1998ರಲ್ಲಿ ಸಹಿತ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಿತ ಏನಪ್ಪ ಅಂದರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ 2004ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, ಇವರು ಸಹಿತ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ. 2024ರಲ್ಲಿ ಸಹಿತ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನೈತಲ್ಲ ಈ ಸರ್ಕಾರವು ಸಹಿತ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿದೆ. 1977ರಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವ, 1989ರಲ್ಲಿ VP ಸಿಂಗ್ ನೇತೃತ್ವದ ಸರ್ಕಾರ ಆಗಿರಬಹುದು, 1996ರಲ್ಲಿ HD ದೇವೇಗೌಡರ ನೇತೃತ್ವದ ಸರ್ಕಾರ ಆಗಿರಬಹುದು, 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಆಗಿರಬಹುದು, 2004ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಆಗಿರಬಹುದು, 2024ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಆಗಿರಬಹುದು. ಈ ಎಲ್ಲ ಸರ್ಕಾರಗಳು ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡಿದೆ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು TDP ಪಕ್ಷದ ಬೆಂಬಲವನ್ನು ಪಡೆದುಕೊಂಡು, ಅಂದರೆ ಚಂದ್ರಬಾಬು ನಾಯ್ಡು ಅವರ ಬೆಂಬಲವನ್ನು ಪಡೆದುಕೊಂಡು, ನೆಕ್ಸ್ಟ್ JDU ಜನತಾದಳ ಪಕ್ಷ ಏನೈತಲ್ಲ ಈ ಜನತಾದಳ ಪಕ್ಷದ ನಿತೀಶ್ ಕುಮಾರ್ ಅವರ ಬೆಂಬಲವನ್ನು ಪಡೆದುಕೊಂಡು 2024ರಲ್ಲಿ ಕೇಂದ್ರದೊಳಗ ತಮ್ಮ ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು TDP ಪಕ್ಷದ ಬೆಂಬಲವನ್ನು ಪಡೆದುಕೊಂಡು, ನೆಕ್ಸ್ಟ್ JDU ಪಕ್ಷದ ಅಂದ್ರೆ ಜನತಾದಳ ಯುನೈಟೆಡ್ ಅನ್ನುವಂಥ ಪಕ್ಷ ಏನೈತಲ್ಲ ಈ ಪಕ್ಷದ ಬೆಂಬಲವನ್ನು ಪಡೆದುಕೊಂಡು ರಾಷ್ಟ್ರದೊಳಗ ತಮ್ಮ ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ.
ನೆಕ್ಸ್ಟ್ ನೋಡುವುದಾದರೆ ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳಂತ ನಾವು ನೋಡಿಕೊಳ್ಳುತ್ತೇವೆ. ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಭಾರತದಲ್ಲಿ ಕೆಲವು ಪಕ್ಷಗಳು ಪ್ರಜಾಪ್ರಭುತ್ವ ಮೌಲ್ಯಗಳಾದ ಜಾತ್ಯತೀತ ಆಗಿರಬಹುದು, ಸಮಾನತೆ ಆಗಿರಬಹುದು, ಸ್ವಾತಂತ್ರ್ಯ ಆಗಿರಬಹುದು, ಸಾಮಾಜಿಕ ನ್ಯಾಯ ಆಗಿರಬಹುದು, ಭ್ರಾತೃತ್ವ ಆಗಿರಬಹುದು, ಇವುಗಳನ್ನು ಪ್ರತಿನಿಧಿಸದೆ ನಿರ್ದಿಷ್ಟ ಧರ್ಮದ ಆಧಾರದ ಮೇಲೆ, ನಿರ್ದಿಷ್ಟ ಭಾಷೆಗಳ ಆಧಾರದ ಮೇಲೆ, ನಿರ್ದಿಷ್ಟ ಜಾತಿಗಳ ಆಧಾರದ ಮೇಲೆ ಮುಂತಾದ ಹಿತಾಸಕ್ತಿಗಳ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರಲು ಪ್ರಯತ್ನಿಸುತ್ತಿವೆ. ಭಾರತದಲ್ಲಿರ್ತಕ್ಕಂಥ ಕೆಲವು ಪಕ್ಷಗಳೇನಿದಾವಲ್ಲ, ಪ್ರಜಾಪ್ರಭುತ್ವ ಮೌಲ್ಯಗಳಾದ ಜಾತ್ಯತೀತ ಆಗಿರಬಹುದು, ನೆಕ್ಸ್ಟ್ ಭ್ರಾತೃತ್ವ ಆಗಿರಬಹುದು, ಸಮಾನತೆ ಆಗಿರಬಹುದು, ಸ್ವಾತಂತ್ರ್ಯ ಆಗಿರಬಹುದು, ಸಾಮಾಜಿಕ ನ್ಯಾಯ ಆಗಿರಬಹುದು, ಇಂಥ ತತ್ವಗಳನ್ನು ಪ್ರತಿನಿಧಿಸದೆ ನಿರ್ದಿಷ್ಟ ಧರ್ಮದ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬರುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತವೆ. ನಿರ್ದಿಷ್ಟ ಭಾಷೆಗಳ ಆಧಾರದ ಮೇಲೆ, ನಿರ್ದಿಷ್ಟ ಜಾತಿಗಳ ಆಧಾರದ ಮೇಲೆ ಮತ್ತು ಇನ್ನಿತರೆ ಮುಂತಾದ ಹಿತಾಸಕ್ತಿಗಳ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರುವುದಕ್ಕೆ ಪ್ರಯತ್ನಗಳನ್ನು ಮಾಡುತ್ತಿವೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ತಮಿಳುನಾಡಿನಲ್ಲಿರ್ತಕ್ಕಂಥ DMK ಪಕ್ಷ, ಈ ಪಕ್ಷ ಹಿಂದಿ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಪಕ್ಷವಾಗಿದೆ. ತಮಿಳುನಾಡು ರಾಜ್ಯ ಏನೈತಲ್ಲ, ಈ ತಮಿಳುನಾಡು ರಾಜ್ಯದಲ್ಲಿರ್ತಕ್ಕಂಥ DMK ಪಕ್ಷ ಹಿಂದಿ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಪಕ್ಷವಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಿವಸೇನೆ ಪಕ್ಷ ಏನೈತಲ್ಲ, ಈ ಶಿವಸೇನೆ ಪಕ್ಷ ಧಾರ್ಮಿಕ ಹಿತಾಸಕ್ತಿಗಳನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಪಕ್ಷವಾಗಿದೆ. DMK ಪಕ್ಷ ಹಿಂದಿ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡರೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಿವಸೇನೆ ಪಕ್ಷ ಏನೈತಲ್ಲ ಧಾರ್ಮಿಕ ಹಿತಾಸಕ್ತಿಗಳನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಪಕ್ಷವಾಗಿದೆ. ಇನ್ನು ಪಂಜಾಬ್ನಲ್ಲಿರ್ತಕ್ಕಂಥ ಅಕಾಲಿ ದಳ ಏನೈತಲ್ಲ, ಈ ಅಕಾಲಿ ದಳ ಪಕ್ಷವು ಸಹಿತ ಧಾರ್ಮಿಕ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಪಕ್ಷ. ಇನ್ನು ಮುಸ್ಲಿಂ ಲೀಗ್ ಅನ್ನುವಂಥ ಪಕ್ಷ ಏನೈತಲ್ಲ, ಇದು ಸಹಿತ ಕೋಮುವಾದಿ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಪಕ್ಷವಾಗಿದೆ. DMK ಹಿಂದಿ ವಿರೋಧಿ ನೀತಿಯನ್ನು ಅನುಸರಿಸಿದರೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಿವಸೇನೆ ಧಾರ್ಮಿಕ ಹಿತಾಸಕ್ತಿಯನ್ನು ಅನುಸರಿಸಿದರೆ, ಪಂಜಾಬಿನಲ್ಲಿರ್ತಕ್ಕಂಥ ಅಕಾಲಿ ದಳ ಧಾರ್ಮಿಕ ನೀತಿಯನ್ನು ಅನುಸರಿಸಿದರೆ ಮತ್ತು ಮುಸ್ಲಿಂ ಲೀಗ್ ಅನ್ನುವಂಥ ಪಕ್ಷ ಏನೈತಲ್ಲ ಇದು ಕೋಮುವಾದಿ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಪಕ್ಷವಾಗಿದೆ. ಇನ್ನು ನೆಕ್ಸ್ಟ್ 11ನೇ ಸ್ವರೂಪ ನಾವು ನೋಡುವುದಾದರೆ ಎಡ ಮತ್ತು ಬಲಪಂಥೀಯ ಪಕ್ಷಗಳು. ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಎಡ ಮತ್ತು ಬಲಪಂಥೀಯ ಸ್ವರೂಪಗಳಿಂದ ಕೂಡಿರ್ತಕ್ಕಂಥ ಪಕ್ಷಗಳಾಗಿವೆ. ಭಾರತದಲ್ಲಿರ್ತಕ್ಕಂಥ ಇವತ್ತು ರಾಷ್ಟ್ರೀಯ ಪಕ್ಷಗಳಾಗಿರಬಹುದು ಮತ್ತು ಪ್ರಾದೇಶಿಕ ಪಕ್ಷಗಳಾಗಿರಬಹುದು ಮತ್ತು ಇನ್ನಿತರ ಪಕ್ಷಗಳೇನಿದಾವಲ್ಲ, ಈ ಪಕ್ಷಗಳು ಎಡ ಮತ್ತು ಬಲಪಂಥೀಯ ಸ್ವರೂಪಗಳಿಂದ ಕೂಡಿರ್ತಕ್ಕಂಥ ಪಕ್ಷಗಳಾಗಿವೆ. ಎಡಪಂಥಿ ಎಂದರೆ ಸಮಾಜದಲ್ಲಿ ಬದಲಾವಣೆ ಬಯಸುವುದು, ಸಮಾಜವಾದಿ ವಿಚಾರಗಳನ್ನು ಮೈಗೂಡಿಸಿಕೊಳ್ಳುವಂಥ ವ್ಯವಸ್ಥೆಗೆ ನಾವು ಎಡಪಂಥಿ ಎಂದು ಕರೆಯಲಾಗುವುದು. ಎಡಪಂಥಿ ಎಂದರೆ ಸಮಾಜ ಏನೈತಲ್ಲ, ಹಿಂದೆ ಇರ್ತಕ್ಕಂಥ ಸಮಾಜ ಬದಲಾವಣೆಯನ್ನು ಬಯಸುವುದು, ಹಿಂದೆ ಇರ್ತಕ್ಕಂಥ ಸಮಾಜ ಏನೈತಲ್ಲ ಅದನ್ನು ಬದಲಾವಣೆ ಬಯಸುವುದು. ಅಷ್ಟೇ ಅಲ್ಲದೇನಪ್ಪ ಅಂದರೆ ಸಮಾಜವಾದಿ ವಿಚಾರಗಳನ್ನು ಮೈಗೂಡಿಸಿಕೊಳ್ಳುವುದು. ಬಡವರು ಬಡವರೇ ಆಗಬೇಕನ್ನುವಂಥ ನಿಯಮಗಳೇನಿಲ್ಲ, ಬಡವರು ಶ್ರೀಮಂತರಾಗುವುದಕ್ಕೆ ಅವಕಾಶಗಳನ್ನು ಒದಗಿಸಿಕೊಡೋದು. ಅಷ್ಟೇ ಅಲ್ಲದೇನಪ್ಪ ಅಂದರೆ ನಿರ್ಗತಿಕ ಸಮುದಾಯಗಳನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನ ಎಡಪಂಥೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಎಡಪಂಥೀಯ ಪಕ್ಷಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಈ ಕಾಂಗ್ರೆಸ್ ಪಕ್ಷ ಅಂತ ಹೇಳಬಹುದು. ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ ಅಂತ ಹೇಳಬಹುದು. ಇನ್ನು ಬಲಪಂಥೀಯ ಎಂದರೆ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ಮುಂದುವರಿಸಿಕೊಂಡು ಹೋಗುವುದು. ಹಿಂದೆ ಇರತಕ್ಕಂಥ ಸಾಂಪ್ರದಾಯಿಕಗಳು ಅವುಗಳನ್ನು ಮುಂದುವರಿಸಿಕೊಂಡು ಹೋಗುವಂಥ ವ್ಯವಸ್ಥೆಗೆ ನಾವು ಬಲಪಂಥಿ ಆಗುವುದು. ಸಮಾಜ ಬದಲಾವಣೆ ಬಯಸ್ತೈತಿ, ಆದರೆ ಪರಿಪೂರ್ಣವಾಗಿ ಸಮಾಜ ಬದಲಾವಣೆ ಬಯಸಂಗಿಲ್ಲ ಬಲಪಂಥೀಯ ಪಕ್ಷಗಳು.
ಪರಿಪೂರ್ಣವಾಗಿ ಸಮಾಜ ಬದಲಾವಣೆ ಬಯಸಂಗಿಲ್ಲ. ಹಿಂದೆ ಯಾವ ಯಾವ ರೂಢಿಗಳದವಲ್ಲ, ಹಿಂದೆ ಯಾವ ಯಾವ ನಿಯಮಗಳದವಲ್ಲ, ಆ ನಿಯಮಗಳನ್ನು ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನಗಳು ಯಾವ ಪಕ್ಷಗಳು ಮಾಡಿಕೊಳ್ಳುತ್ತವೆ ಅಂದರೆ ಬಲಪಂಥೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಬಲಪಂಥೀಯ ಪಕ್ಷಕ್ಕೆ ಉದಾಹರಣೆ ನಾವು ನೋಡುವುದಾದರೆ BJP ಆಗಿರಬಹುದು, ಶಿವಸೇನೆ ಆಗಿರಬಹುದು, ಇನ್ನಿತರ ಹಲವಾರು ಪಕ್ಷಗಳು ಬಲಪಂಥಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ನಾವು ನೋಡುವುದಾದರೆ ಸಮ್ಮಿಶ್ರ ಸರ್ಕಾರದ ಶಕೆ. ಯಾವ ಶಕೆ? ಸಮ್ಮಿಶ್ರ ಸರ್ಕಾರದ ಶಕೆ. ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ರಚನೆಗೆ ಮುಂದಾಗುತ್ತವೆ. ಸಾರ್ವತ್ರಿಕ ಚುನಾವಣೆ ಒಳಗ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಪಡೆಯದೇ ಇದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರದ ರಚನೆಗೆ ಮುಂದಾಗುತ್ತವೆ. 2024ರಲ್ಲಿ ನಡೆದಿರ್ತಕ್ಕಂಥ 18ನೇ ಲೋಕಸಭಾ ಚುನಾವಣೆ, ಎಷ್ಟನೇ ಲೋಕಸಭಾ ಚುನಾವಣೆ? 18ನೇ ಲೋಕಸಭಾ ಚುನಾವಣೆ ಒಳಗ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಸಿಗಲಿಲ್ಲ. BJP ಪಕ್ಷಕ್ಕೂ ಸ್ಪಷ್ಟವಾದಂಥ ಬಹುಮತ ಕೊಡಲಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೂ ಸ್ಪಷ್ಟವಾದಂಥ ಬಹುಮತವನ್ನು ಕೊಡಲಿಲ್ಲ. ಆ ಸಂದರ್ಭದಲ್ಲಿ BJP ಪಕ್ಷ ಅಂದ್ರೆ NDA ಮೈತ್ರಿಕೂಟ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್, ಈ NDA ಮೈತ್ರಿಕೂಟ ಏನೈತಲ್ಲ ಅಂದ್ರೆ ಏನಪ್ಪ ಅಂದರೆ ಈ BJP ಪಕ್ಷ ಏನೈತಲ್ಲ TDP ಪಕ್ಷದ ಬೆಂಬಲವನ್ನು ಪಡೆದುಕೊಂಡು, JDU ಪಕ್ಷದ ಬೆಂಬಲವನ್ನು ಪಡೆದುಕೊಂಡು, ಇನ್ನಿತರೆ ಕೆಲವೊಂದಿಷ್ಟು ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು, ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲವನ್ನು ಪಡೆದುಕೊಂಡು 2024ರಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿಕೊಂಡರು. ಇಂತಹ ಸಮ್ಮಿಶ್ರ ಸರ್ಕಾರ 1977ರ ನಂತರ ಬೆಳಕಿಗೆ ಬಂದಿವೆ. ಇಂತಹ ಸಮ್ಮಿಶ್ರ ಸರ್ಕಾರ ಏನದವಲ್ಲ 1977ರ ನಂತರ ಏನಪ್ಪ ಅಂದರೆ ಬೆಳಕಿಗೆ ಬಂದಿವೆ. ಈ ಸಮ್ಮಿಶ್ರ ಸರ್ಕಾರಗಳೇನದವಲ್ಲ ರಚನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತಮ್ಮ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತು ಸಾಮಾನ್ಯ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿಕೊಂಡು ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗುತ್ತವೆ. ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ರಾಜಕೀಯ ಪಕ್ಷಗಳು ತಮ್ಮ ತತ್ವ ಸಿದ್ಧಾಂತಗಳನ್ನು ಬದಿಗೆ ಒತ್ತಿ, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಇತರೆ ಪಕ್ಷಗಳು ತಮ್ಮ ತಮ್ಮ ತತ್ವ ಸಿದ್ಧಾಂತಗಳೇನಿದಾವಲ್ಲ ಆ ಎಲ್ಲ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತಿ ನೆಕ್ಸ್ಟ್ ಏನಪ್ಪ ಅಂದರೆ ಸಾಮಾನ್ಯ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿಕೊಳ್ತಾವ. ಸರ್ಕಾರವನ್ನು ರಚನೆ ಮಾಡಿಕೊಂಡು ಮುನ್ನಡೆಸಿಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಈ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಏನೈತಲ್ಲ ಇದು ಯಾವ ರೀತಿ ನೆನಪಿಟ್ಕೊಳ್ಬಹುದಪ್ಪ ಅಂದರೆ ಇದಕ್ಕೊಂದು ಕೋಡ್ ಮಾಡಲಾಗಿದೆ. ಯಾವ ರೀತಿ ನೆನಪಿಟ್ಕೊಳ್ಬಹುದು? ಎಕ್ಸಾಮ್ ಒಳಗೆ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಕೇಳ್ತಾನೆ. ಯಾವ ರೀತಿ ನೆನಪಿಟ್ಕೊಳ್ಬಹುದಪ್ಪ ಅಂದರೆ ಭಾರತದಲ್ಲಿ ಸಾಬಪ್ಪ, ಪ್ರಾಣಪ್ಪ, ಏತ್ ಬಿನ್ ದಾಸ್ ಎಡದಲ್ಲಿ ಪಕ್ಷ ಸೃಷ್ಟಿ ಮಾಡಿದರು. ಭಾರತದಲ್ಲಿ ಸಾಬಪ್ಪ, ಪ್ರಾಣಪ್ಪ, ಏತ್ ಬಿನ್ ದಾಸ್ ಎಡದಲ್ಲಿ ಪಕ್ಷ ಸೃಷ್ಟಿ ಮಾಡಿದರು. ಸ ಅಂದರೆ ಸಂವಿಧಾನೇತರ ಬೆಳವಣಿಗೆ, ಬ ಅಂದರೆ ಬಹುಪಕ್ಷ ಪದ್ಧತಿ ಅಸ್ತಿತ್ವ, ಪ ಅಂದರೆ ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಪ್ರ ಅಂದರೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ನ ಅಂದರೆ ನಾಯಕತ್ವದ ವರ್ಚಸ್ಸು, ಪ ಅಂದರೆ ಪಕ್ಷಾಂತರ ಪಿಡುಗು, ಎ ಅಂದರೆ ಏಕಪಕ್ಷ ಪ್ರಾಬಲ್ಯ ಕ್ಷೀಣತೆ, ತ ಅಂದರೆ ತತ್ವರಹಿತ ರಾಜಕೀಯ ಪಕ್ಷಗಳು, ಭಿನ್ನ ಅಂದರೆ ಭಿನ್ನಮತೀಯತೆ, ದ ಅಂದರೆ ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಸ ಅಂದರೆ ಸಮ್ಮಿಶ್ರ ಸರ್ಕಾರದ ಶಕೆ, ಇನ್ನು ಎಡ ಅಂದರೆ ಎಡ ಮತ್ತು ಬಲಪಂಥೀಯ ಪಕ್ಷಗಳು. ಭಾರತದಲ್ಲಿ ಸಾಬಪ್ಪ, ಪ್ರಾಣಪ್ಪ,
ಬಿನ್ ದಾಸ್ ಎಡದಲ್ಲಿ ಪಕ್ಷ ಸೃಷ್ಟಿ ಮಾಡಿದರು. ಇದು ಸಹಿತ ಅಂದರೆ ಏನಂದರೆ ಈ ರೀತಿ ನಾವು ನೆನ್ಪಿಟ್ಕೊಳ್ಬೋದು ಸ್ನೇಹಿತರೆ. ಭಾರತದ ಪಕ್ಷ ಪದ್ಧತಿ ಸ್ವರೂಪ ಏನೈತಲ್ಲ ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇಲ್ಲಿಯವರೆಗೆ ಅಂದರೆ ಏನಪ್ಪ ಅಂದರೆ ನೀವು ಅನ್ಶುದ್ಧ ಪಾಲಿಟಿ ಕ್ಲಾಸಸ್ ಈ ಚಾನಲ್ ಏನೈತಲ್ಲ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದಾಗಿರಬಹುದು. ಮತ್ತು ಇನ್ನೂ ನೀವು ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ನಿಮಗೆ ಏನಾದರೂ ವಿಷಯ ತಿಳಿಯುವುದಕ್ಕೆ ಸಾಧ್ಯವಾಗಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅದಕ್ಕೆ ನಾನು ಉತ್ತರಿಸುವಂಥ ಪ್ರಯತ್ನಗಳನ್ನು ಮಾಡುತ್ತೇನೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.